ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರಿಸ್ತಿರುವಂತಹ ಹೋಮ್ ರೆಮಿಡಿ ಈ ಕೈ ಹತ್ರ ಅಥವಾ ಕತ್ತತ್ರ, ಮೊಣಕಾಲ ಹತ್ರ ಅಥವಾ ಕೆಳಗಡೆ ಕುತ್ಕೊಂತೀವಲ್ಲ ಕಾಲ ಹತ್ರ ಎಲ್ಲ ತುಂಬಾ ಕಪ್ಪಾಗಿರುತ್ತೆ. ಅದನ್ನ ಹೇಗೆ ಹೋಗಿಸ್ಕೋಬೋದು ಮನೆಯಲ್ಲೇ ಅಂತ ಒಂದು ಸಿಂಪಲ್ ಹೋಮ್ ರೆಮಿಡಿನ ಹೇಳ್ತೀನಿ. ಅಡುಗೆ ಮಾಡೋದಕ್ಕೆ ನಿಂಬೆ ಹಣ್ಣನ್ನು ಬಳಸ್ತೀವಿ. ಆ ಹುಳಿನೆಲ್ಲ ತೆಗೆದ್ಮೇಲೆ ಆ ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಕಸಕ್ಕೆ ಎಸಿತೀವಿ. ಆ ರೀತಿ ಎಸೆಯೋ ಬದಲು ಅದರಿಂದ ಒಂದು ಹೋಮ್ ರೆಮಿಡಿನ ಮಾಡ್ಕೊಂಡು ನೋಡಿ. ಇದಕ್ಕೇನಿಲ್ಲ, ಸ್ವಲ್ಪ ಅರಿಶಿನ, ಸ್ವಲ್ಪ ಟೂತ್ ಪೇಸ್ಟ್ ಆದರೂ ತೊಗೊಳ್ಳಿ ಅಥವಾ ಪೌಡರ್ ಆದರೂ ತೊಗೊಳ್ಳಿ. ಸ್ವಲ್ಪ ಆಲಮ್ ಸ್ಟೋನು ಪೌಡರು ತೊಗೊಳ್ಳಿ. ಹಾಗೆ ಮುಲ್ತಾನ್ ಮಿಟ್ಟಿ ಅಂತ ಸಿಗುತ್ತಲ್ವ, ಅದನ್ನು ಒಂದು ಸ್ವಲ್ಪ ತೊಗೊಳ್ಳಿ. ನಾನು ಇಲ್ಲಿ ಹೋಮ್ ಮೇಡ್ ಸಿರಮ್ನ ಬಳಸ್ತಾ ಇದ್ದೀನಿ. ಅದು ನಿಮ್ಮ ಹತ್ರ ಇಲ್ಲ ಸಿರಮ್ಮು ಅಂತಂದರೆ ಒಂದು ಸ್ವಲ್ಪ ಕೊಕೊನಟ್ ಆಯಿಲ್ನ ಹಾಕ್ಕೊಳ್ಳಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲೆಲ್ಲಿ ಕಪ್ಪಾಗಿರುತ್ತೋ ಅಲ್ಲಿಗೆಲ್ಲ ಹಚ್ಕೊಳ್ಳಿ. ಲೆಮನ್ ಇರುತ್ತಲ್ವ, ಲೆಮನ್ ಸಿಪ್ಪೆನ ಸ್ವಲ್ಪ ಅದಕ್ಕೂ ಸ್ವಲ್ಪ ಪೇಸ್ಟನ್ನು ಹಚ್ಕೊಂಬಿಟ್ಟು ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಒಂದು ಸರಿಗೆ ಖಂಡಿತ ರಿಸಲ್ಟ್ ಸಿಗೋದಿಲ್ಲ. ಈ ರೀತಿ ಲೆಮನ್ನ ಎಸೆಯೋ ಬದಲು ಪದೇ ಪದೇ ಈ ರೀತಿ ಮಾಡ್ಕೊತ ಇದ್ವಿ ಅಂತಂದರೆ ಮೊಣಕಾಲ ಹತ್ರ ಕತ್ತತ್ರ ಸರ ಹಾಕೋದ್ರಿಂದ ತುಂಬಾ ಕಪ್ಪಾಗಿರುತ್ತೆ. ಸ್ಕಿನ್ ಕೂಡ ತುಂಬ ರಫ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಇದನ್ನು ಅವಾಗವಾಗ ಟ್ರೈ ಮಾಡ್ತಾ ಇರಿ, ಖಂಡಿತ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಕೂಡ ಪದೇ ಪದೇ ಈ ರೀತಿ ಮಾಡ್ತಿರೋದ್ರಿಂದ ಯಾವುದೇ ಥರ ಮೊಣಕಾಲಲ್ಲಿ ಕಪ್ಪಾಗಲಿ ಅಥವಾ ಕೆಳಗಡೆ ತುಂಬ ಕೂತು ಕೂತು ನೆಲ ಎಲ್ಲ ಒತ್ತಿ ಒತ್ತಿ ತುಂಬಾ ಕಪ್ಪಾಗಿ ಗಂಟು ಥರ ಆಗಿಬಿಡುತ್ತೆ. ಅದೆಲ್ಲ ತುಂಬ ಸುಲಭವಾಗಿ ಹೋಗ್ಬಿಡುತ್ತೆ. ಈ ರೆಮಿಡಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಟಿಪ್ಸ್ ಬೇಕು ಅಂದರೆ ಯಾವ ಥರ ಟಿಪ್ಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ.